ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಯ್ಯ ಕಾಣಿಸಲ್ವಾ? ಗುದ್ಕೊಂಡು ಹೋಗ್ತೀಯಲ್ಲ? ಅರ್ಜೆಂಟಲ್ಲಿ ಹೋಗ್ತಾ ಇದ್ದೆ, ಸಾರಿ ಸರ್. ಏನು ಅರ್ಜೆಂಟು? ಸರಿ, ನೀವು ಹೊರಡಿ, ನಾನು ನೋಡ್ಕೋತೀನಿ. ಸಾರಿ ಆಂಟಿ, ಸ್ವಲ್ಪ ಅರ್ಜೆಂಟಲ್ಲಿ ಹೋಗ್ತಾ ಇದ್ದೆ, ನೋಡ್ಲಿಲ್ಲ, ಅದಕ್ಕೆ ನಿಮ್ಮನ್ನ ಗುದ್ಬಿಟ್ಟೆ. ಏನು ಅನ್ಕೋಬೇಡಿ ಆಂಟಿ. ಪರವಾಗಿಲ್ಲಪ್ಪ. ಆಂಟಿ, ನೀವು ನನಗೆ ಗೊತ್ತು, ನಾನು ಕೂಡ ನಿಮಗೆ ಗೊತ್ತು. ಯಾರಪ್ಪ ನೀನು? ನನಗ್ ನೆನ್ಪಾಗ್ತಾ ಇಲ್ಲ. ರಾಮೂರ್ತಿ ಅವ್ರ ಮಗ ಅನಂತು. ಚಿಕ್ಕ ವಯಸ್ಸಲ್ಲಿ ನೀವು ನನ್ನನ್ನ ಸ್ಕೂಲಿಗೆ ಕಳಿಸ್ತಾ ಇದ್ರಿ, ನೆನ್ಪಾಯ್ತಾ? ನಿಮ್ಮಪ್ಪ ಹೇಗಿದ್ದಾರೆ? ಚೆನ್ನಾಗಿದ್ದಾರ ಆಂಟಿ. ನಿಮ್ ಕಾಲಿಗೆ ಪೆಟ್ಟಾಗಿರ್ಬಹುದು, ನಾನೇ ಡ್ರಾಪ್ ಮಾಡ್ತೀನಿ ಆಂಟಿ. ಬನ್ನಿ ಆಂಟಿ, ನಿಧಾನಕ್ಕೆ ಬನ್ನಿ. ಅಯ್ಯೋ ಆಂಟಿ, ನಿಧಾನ ನಿಧಾನ, ಇಲ್ಲಿ ಕೂತ್ಕೊಳ್ಳಿ. ಮನೇಲಿ ಯಾರು ಇಲ್ವಾ ಆಂಟಿ? ಏನಾಯ್ತೆ? ಅದು ಅಜ್ಜಿ, ಒಂದು ಚಿಕ್ಕ ಆಕ್ಸಿಡೆಂಟು. ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನನ್ ಬೈಕ್ ತಾಗಿ ಬಿದ್ದೋದ್ರು. ಅಂದ್ರೆ ನೀನೇ ಅವಳನ್ನ ಬೈಕಿಂದ ಗುದ್ದಿ ನೀನೇ ಅವಳನ್ನ ಮನೆ ಕರ್ಕೊಂಡ್ ಬಂದಿದ್ಯಾ? ಅತ್ತೆ, ಅವಂದೇನೂ ತಪ್ಪಿಲ್ಲ. ನಾನೇ ಏನೋ ಯೋಚನೆ ಮಾಡ್ತಾ ರೋಡ್ ಮಧ್ಯಕ್ಕೆ ಬಂದೆ. ಅಷ್ಟಕ್ಕೂ ಈ ಹುಡ್ಗ ಯಾರು ಗೊತ್ತಾ? ರಾಮಮೂರ್ತಿ ಅಣ್ಣನ್ ಮಗ. ಹೌದಾ? ಆಯ್ತಪ್ಪ, ಒಳ್ಳೆ ಕೆಲಸ ಮಾಡ್ದೆ. ನಾನ್ ನೋಡ್ಕೋತೀನಿ, ನೀನು ಹೊರಡು. ಅಂಕಲ್ ಇಲ್ವಾ? ಇಲ್ಲ ಕಣಪ್ಪ, ದೇವಸ್ಥಾನಕ್ಕೆ ಹೋಗಿದ್ದಾನೆ, ಸಂಜೆ ಅಷ್ಟೊತ್ತಿಗೆ ಬರ್ತಾನೆ. ಸರಿ, ಮನೆ ಗೊತ್ತಾಯ್ತಲ್ವಾ, ಸಂಜೆ ಬಂದು ಭೇಟಿ ಮಾಡ್ತೀನಿ. ಹೋಗ್ಬರ್ತೀನಿ ಆಂಟಿ. ಲೇ ಸುನಂದ, ಏನಾಯ್ತೆ? ಹೇಳದ್ನಲ್ಲ ಅತ್ತೆ, ಏನೋ ಯೋಚನೆ ಮಾಡ್ತಾ ರೋಡ್ ಮಧ್ಯೆ ಬಂದೆ ಅಂತ. ನಿನ್ ತಲೆ. ನಾನ್ ಕೇಳಿದ್ದು ನಿನ್ಗೇನಾಯ್ತು ಅಂತಲ್ಲ, ಹೋಗಿದ್ ಕೆಲ್ಸ ಏನಾಯ್ತು ಅಂತ. ಅದು ನಡೀಲಿಲ್ಲ ಅತ್ತೆ. ನಡೀಲಿಲ್ಲ ಅಂದ್ರೆ ಏನೇ? ನೀನ್ ದೇವಸ್ಥಾನಕ್ಕೆ ಹೋಗಿದ್ಯೋ ಇಲ್ವೋ? ಹೋಗಿದ್ದೆ ಅತ್ತೆ. ಹೋಮ ಏನೋ ಚೆನ್ನಾಗಿ ಶುರುವಾಯ್ತು. ನಾನು ಮೊದಲೇ ಹೇಳಿದ್ನಲ್ವಾ ಈ ಥರ ಮಾಡೋದು ತಪ್ಪು ಅಂತ, ಆದರೆ ನೀವು ಕೇಳಲಿಲ್ಲ. ಅವ್ರನ್ನ ಬೇರೆ ಮಾಡೋದು ಆ ದೇವ್ರಿಗೆ ಕೂಡ ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ಹೀಗಾಯ್ತು. ಇಷ್ಟೆಲ್ಲ ಆಯ್ತು ಅತ್ತೆ. ನಾನು ಹೇಳ್ತಾನೆ ಇದ್ದೀನಿ ತಪ್ಪು ಅಂತ, ನೀವೇ ಕೇಳಿಸ್ಕೊತಾ ಇಲ್ಲ. ಮಾಂಗಲ್ಯ ಬಂಧನ ಬಿಡಿಸೋದು ಅಷ್ಟು ಸುಲಭ ಅಲ್ಲ ಅತ್ತೆ. ಇದೆಲ್ಲ ನಮಗಾಗ್ಬರಲ್ಲ. ಇನ್ಯಾವತ್ತೂ ಇದನ್ನೆಲ್ಲ ಮಾಡಿಸ್ಬೇಡಿ. ದೇವಾಂಶ್, ಎಲ್ಲಿಗೆ ಹೋಗ್ತಿದ್ಯಾ ಕಂದ? ಆಫೀಸ್ಗೆ ಹೋಗ್ತಾ ಇದ್ದೀನಮ್ಮ. ಸರಿ, ತಿಂಡಿ ಆಯ್ತಾ? ಇಲ್ಲಮ್ಮ, ನಾನು ಉಪವಾಸ ಇದ್ದೀನಲ್ವಾ. ಇನ್ನೂ ಉಪವಾಸದಲ್ಲೇ ಇದೆಯೇನೋ? ವ್ರತ ಮಾಡಿದ್ಮೇಲೆ ನಿಟ್ಟುಪವಾಸ ಮಾಡ್ಬೇಕಲ್ವಾ ಇಂದು? ಸರಿ ಇರು. ಆದ್ರೆ ಉಪವಾಸ ಇರುವಾಗ ಆಫೀಸಿಗೆ ಯಾಕೆ ಹೋಗ್ತೀಯಾ? ಸುಸ್ತಾಗಿ ತಲೆ ಸುತ್ತತ್ತೆ.
ಮನೇಲೇ ಇರ್ಬೋದಲ್ವೇನೋ? ನನ್ಗೇನು ಆಗಲ್ಲ ಬಿಡಮ್ಮ. ಅಲ್ಯಾರನ್ನೂ ಹುಡುಕ್ತಾ ಇದ್ದೋ ದೇವಾಂಶ್? ನಿನ್ ಹೆಂಡತಿನ ತಾನೇ? ಅಷ್ಟು ಅವಳನ್ನ ಬಿಟ್ಟಿರಕ್ಕಾಗದೇ ಇದ್ಮೇಲೆ ಆಫೀಸ್ಗೆ ಯಾಕೆ ಹೋಗ್ತಾ ಇದೀಯಾ? ಮನೇಲೇ ಇರಬಹುದಲ್ವಾ? ಇರ್ತಾನೆ ಬಿಡಿ ಅತ್ತೆ. ಕಂದ, ಹಸ್ಕೊಂಡಿರೋ ಅಭ್ಯಾಸ ಇಲ್ಲ. ಉಪವಾಸದಲ್ಲಿ ತಿನ್ನೋಂಥ ಪದಾರ್ಥಗಳಿದಾವೆ. ನೀನ್ ಒಳಗೆ ಹೋಗು, ನಾನು ಕಳಿಸ್ತೀನಿ. ಪರವಾಗಿಲ್ಲಮ್ಮ, ನಾನು ಹೊರಡ್ತೀನಿ. ಬೇಡ ಅಂತ ಹೇಳಿದ್ನಲ್ಲೋ. ನೀನೇನಾದ್ರೂ ತಿಂದ ಮೇಲೆ ಆಚೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡು. ಈಗ ಮೊದಲು ಒಳಗೆ ಹೋಗು. ಹಾಗಲ್ಲ. ಹೋಗು ಅನ್ನಲ್ಲ, ಹೋಗು. ಏನು ಉಪವಾಸನೋ ಏನೋ, ಹಸುವಲ್ ಸತ್ತು ಹೋಗ್ತಿದ್ದೀನಿ. ಶ್ರೇಯಾ, ಒಂದ್ ನಿಮಿಷ. ಇದೇನ್ ಹಣ್ಣು ತಿಂತಾ ಇದೆಯಲ್ಲ? ಉಪವಾಸ ಮಾಡ್ತಾ ಇರೋರು ಏನಂದ್ರೆ ಅದನ್ನ ತಿನ್ಬಾರ್ದು, ಅದಕ್ಕೆ ಅಂತಾನೆ ಪ್ರಸಾದ ಇರುತ್ತೆ. ಅಯ್ಯೋ, ಈಗ ಅದೆಲ್ಲ ಯೋಚನೆ ಮಾಡಕ್ ಆಗಲ್ಲ ಅಕ್ಕ. ಮೊದ್ಲು ಹೊಟ್ಟೆಗೆ ಏನಾದ್ರೂ ಬೇಕು. ಅಷ್ಟಕ್ಕೂ ನಾನು ಆಗ್ಲೇ ತಿಂದೆ ಬಿಡು, ಈಗ ಏನು ಮಿಕ್ಕಿಲ್ಲ. ಯಾರಾದ್ರೂ ಬಂದ್ಬಿಡ್ತಾರೆ, ನೀನ್ ನೋಡ್ತಾ ಇರು. ಅಷ್ಟ್ರಲ್ಲಿ ನಾನು ತಿನ್ಬಿಡ್ತೀನಿ, ಆಯ್ತಾ? ಹೌದು, ಮೊನ್ನೆ ಲಾಡು ಮಾಡಿದ್ರಲ್ಲ, ಎಲ್ಲಿ? ಅಲ್ಲಿದೆ. ಅಕ್ಕ, ಯಾರು ಬರ್ತಿಲ್ಲ ತಾನೆ? ಅಡ್ಗೆ ಮನೇಲೇ ಇದ್ರೆ ಉಪವಾಸ ಇದೆಯಾ, ಇಲ್ಲೇನ್ ಕೆಲ್ಸ ಅಂತಾರೆ. ಅಕ್ಕ ನೋಡಕ್ಕ, ಚೆನ್ನಾಗೇ ಇದೆ ಅಲ್ವಾ? ತಿಂದಾದ್ಮೇಲೆ ಮೂತಿಗೇನೋ ಅನ್ಕೊಂಡಿಲ್ವಲ್ಲ? ಇಲ್ಲ ಶ್ರೇಯಾ, ಒಂದ್ ನಿಮಿಷ ಇರು. ಪಾಪ, ಅವರು ಕೂಡ ಉಪವಾಸ ಇದ್ದಾರೆ. ರವೆಯಿಂದ ಮಾಡಿರೋದು ಏನಾದ್ರೂ ತಿನ್ಬೋದು, ಅವ್ರಿಗೂ ಏನಾದ್ರೂ ಕೊಡ್ಬೋದಲ್ವಾ? ನನ್ನ ಹೊಟ್ಟೆ ತುಂಬಿಸ್ಕೊಳಕ್ಕೆ ಅಷ್ಟೊಂದು ಕಷ್ಟ ಪಡ್ತಿದ್ದೀನಿ. ಈಗ ಅವ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾರಕ್ಕ? ಅವ್ರಿಗೆ ಬೇಕಂದ್ರೆ ಅವರೇ ತಿಂತಾರೆ ಬಿಡು. ಆದ್ರೂ ಗಂಡ್ಮಕ್ಳಿಗೆ ಉಪವಾಸ ಯಾಕೆ? ನಾನ್ ನನ್ಗೋಸ್ಕರ ಮಾಡಿ ಅನ್ನ. ಹೌದು ಶ್ರೇಯಾ, ನಿನ್ಗೋಸ್ಕರನೇ ಮಾಡ್ತಿದ್ದಾರಲ್ವಾ? ಸುಮ್ನೆ ಇರಕ್ಕ. ನನ್ಗೋಸ್ಕರ ಅಂದ್ರೆ ನಂಬೋದಕ್ಕೆ ನಾನು ಹುಚ್ಚಿ ಅಲ್ಲ. ಒಂದು ಕ್ಷಣನೂ ನನ್ನ ಹತ್ರ ಮಾತಾಡಲ್ಲ. ನನ್ಗೋಸ್ಕರ ಉಪವಾಸ ಮಾಡ್ತಿದ್ದಾರೆ ಅಂದ್ರೆ ನಾನ್ ನಂಬೇಕಾ? ಇಲ್ಲ ಶ್ರೇಯಾ, ನಾನ್ ನಂಬಲ್ಲ ಅಕ್ಕ. ಇವ್ರು ಯಾಕೆ ಉಪವಾಸ ಇರ್ಬೇಕು? ಹಸ್ವನ್ ಬೇರೆ ಇವ್ರು ತಡಿಯಕ್ಕಾಗಲ್ಲ. ಶ್ರೇಯಾಗ್ ಹೇಳಿದ್ರೆ ಅವಳು ಅರ್ಥ ಮಾಡ್ಕೋತಿಲ್ಲ. ಹೋಗ್ಲಿ, ನಾನೇನಾದ್ರೂ ಕೊಡೋಣ ಅಂದ್ರೆ ಅವ್ರು ಅದನ್ನ ಬೇರೆ ಥರನೇ ಅರ್ಥ ಮಾಡ್ಕೋತಾರೆ. ಸಾಮಿ ಸಾಮಿ ಅಂತಿದ್ರೆ ನಾನು ಯಜಮಾನಪ್ಪ ಅನ್ನಿಸ್ತಾ ಇದ್ದ. ಸಾಮಿ ನನ್ ಸಾಮಿ ಹಿಂದೆ ಹಿಂದೆ ಹೆಜ್ಜೆ ಇಟ್ರೆ, ಹಿಂದೆ ಹಿಂದೆ ಹೆಜ್ಜೆ ಇಟ್ರೆ ಏಳು ಮಲೆ ಯಾರಂಗಾಗಿದೆ. ಸಾಮಿ ನಿನ್ ಪಕ್ಕ ಪಕ್ಕ ಕೂತ್ಕೊಂತಿದ್ರೆ ಪರಮೇಶ್ವರನೇ ದಕ್ಕಿರಂಗೈತೆ. ಸ್ವಾಮಿ ನೀ ಹೋಗೋದ ಉಪವಾಸ ಇದೆಯಲ್ವಾ? ಅಮ್ಮ ನನಗೋಸ್ಕರ ರಂಗನ ಕೈಲಿ ಏನೋ ಕಳಿಸ್ಕೊಡ್ತೀನಿ ಅಂದ್ರು. ಹಸು ತಡಿಯಲ್ವೇನೋ? ತಿನ್ನು. ಅಯ್ಯೋ ಬೇಡ ರೀ, ನಾನ್ ನಿಟ್ಟುಪವಾಸದಲ್ಲಿದ್ದೀನಿ. ನಾನು ಏನು ತಿನ್ಬಾರ್ದು. ಏನೋ ತಿಂದಿಲ್ವಲ್ಲ, ಗ್ಯಾಸು. ದೇವಂಶಣ್ಣ, ಉಪವಾಸ ಇದ್ದೀರಲ್ವಾ, ಈ ಹಣ್ಣಾದ್ರೂ ತಿನ್ನಿ. ನನಗೆ ಬೇಡ ರಂಗ, ನಿಟ್ಟು ಉಪವಾಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ. ಹೋಗ್ಲಿ, ಹಾಲಾದ್ರೂ ಕುಡೀರಿ, ಇಲ್ಲಾಂದ್ರೆ ಸುಸ್ತಾಗುತ್ತೆ. ನನಗೇನು ಆಗಲ್ಲ ರಂಗ, ಹೇಳಿದ್ನಲ್ಲ. ನೀರೊಂದನ್ನು ಬಿಟ್ಟು ಏನು ಕುಡಿಯಲ್ಲ, ತಿನ್ನಲ್ಲ. ಈ 3 ದಿವಸ ನನ್ನ ಸುಮ್ಮನೆ ಬಿಟ್ಬಿಡಿ.
ಅಂದ್ರೆ ನೀವು ನನ್ನ ಹಾಗೆ ನಿಟ್ಟುಪವಾಸ ಮಾಡ್ತಿದ್ದೀರಾ? ಹಾಗಾದ್ರೆ ಏನು ತಿನ್ಬಾರ್ದು. ನಾನು ಏನು ತಿನ್ನಲ್ಲ. ಸರಿ, ನಿಮ್ ರೂಮಲ್ಲಿ ಇಡ್ತೀನಿ. ಸುಸ್ತಾಗಿ ಹಸ್ವಾದ್ರೆ ತಿನ್ನಿ. ಹಾ ದೇವಾಂಶಣ್ಣ, ಲಕ್ಕಿ ಅಣ್ಣ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ, ಬರೋದಕ್ಕೆ ಹೇಳಿದ್ರು. ಏನು ವಿಷಯ ಹೇಳು. ಏನೋ ಗೊತ್ತಿಲ್ಲ ಅಣ್ಣ, ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಕ್ಕೆ ಹೇಳಿದ್ರು. ಸರಿ, ಮಾತಾಡ್ತೀನಿ ಬಿಡು. ಸರಿ ಅಣ್ಣ. ಲೇ, ಆ ಮಾರುತಿ ಮೇಲೊಂದು ಕಣ್ಣಿಟ್ಟಿರು. ಅವನ್ ಸ್ಕೂಲ್ಗೆ ಹೋಗ್ತೀನಿ ಅಂತೇಳಿ ಎಲ್ಲಾದ್ರೂ ಆಟ ಆಡಕ್ ಹೋಗ್ಬೋದು. ಅವನ ಹಾಗೆ ಮಾಡೋದಿಲ್ಲಮ್ಮ. ಹಾ ಸರಿ ಬಿಡು. ನಮಸ್ಕಾರ ಅಂಕಲ್. ನಮಸ್ತೆ. ಯಾರಪ್ಪ ನೀನು? ನಾನು ನಮ್ ರಾಮಮೂರ್ತಿ ಅಣ್ಣನ್ ಮಗ ರೀ, ಅನಂತು. ಹೌದಾ, ಕೂತ್ಕೋಪ. ಅಪ್ಪ ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಂಕಲ್. ನಿಮ್ ಕಾಲ್ ಹೇಗಿದೆ ಆಂಟಿ? ಈಗ ಪರವಾಗಿಲ್ಲಪ್ಪ. ಕಾಲ್ಗೇನಾಯ್ತು? ಏನೂ ಇಲ್ಲ. ದೇವಸ್ಥಾನದಿಂದ ಬರುವಾಗ ನಾನೇ ನೋಡ್ಕೊಳ್ದೆ ರೋಡ್ ಮಧ್ಯೆ ಬಂದ್ಬಿಟ್ಟೆ. ಹಾಗೆ ಇವನು ಗಾಡಿ ತಾಗಿ ಕೆಳಗ್ ಬಿದ್ಬಿಟ್ಟೆ. ತುಂಬಾ ಏಟೇನಾಗಿಲ್ಲ ರೀ. ರೋಡಲ್ಲಿ ಹೋಗ್ಬೇಕಾದ್ರೆ ಮೈ ಮರ್ತರೆ ಹೇಗೆ ಸುನಂದ? ಹುಷಾರಾಗಿರ್ಬೇಕಲ್ವಾ? ಶ್ರೀಯಾಗೆ ಮದ್ವೆ ಆಗಿದೆ ಅಂತ ಗೊತ್ತಾಯ್ತು ಆಂಟಿ. ವೈದೇಹಿ ಕಾಣಿಸ್ತಿಲ್ವಲ್ಲ ಅಂತ ಹುಡುಕ್ತಿದ್ದೆ. ವೈದೇಹಿ ಕೂಡ ಶ್ರೇಯ ಮನೇಲೇ ಇದ್ದಾಳೆ. ಓ, ವೈದೇಹಿ ತುಂಬಾ ಒಳ್ಳೆಯವಳು ಅಂಕಲ್. ಅವಳು ಎಲ್ಲಿರ್ತಾಳೋ ಅಲ್ಲಿ ಏನೂ ಕೆಟ್ಟದಾಗಲ್ಲ. ಅವಳನ್ನ ಇಷ್ಟಪಡದೇ ಇರೋರು ಯಾರೂ ಇಲ್ಲ. ಪ್ರತಿಯೊಬ್ರು ಆ ವೈದೇಹಿನ ಹೊಗಳೋರೆ. ಇವನ್ ಮಾತಾಡೋದ್ ನೋಡಿದ್ರೆ ನಮ್ಗೊಳ್ಳೇದಾಗತ್ತೆ ಅನ್ಸತ್ತೆ. ನಿನಗೇನ್ ಮಾಡ್ತಾ ಇದ್ಯಪ್ಪ? ಮೊನ್ನೆವರೆಗೂ ಒಂದು ಚಿಕ್ಕ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ ಅಂಕಲ್. ಅದೀಗ ಮುಚ್ಚಿಬಿಟ್ರು. ಈ ಕೆಲಸ ಹುಡುಕ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರೋ ಕಡೆ ಎಲ್ಲಾದ್ರೂ ಜಾಬ್ ಇದ್ರೆ ಹೇಳಿ. ನೀನೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲಪ್ಪ. ನಿಂಗ್ ಕೆಲ್ಸ ಸಿಕ್ತು ಅನ್ಕೋ. ಏನೋ ಹಾಗೆ ನೋಡ್ತಿದ್ಯಾ? ನಿನ್ನ ಅಳಿಯನ್ಗೆ ಎಷ್ಟು ಕಂಪನಿ ಇದೆ, ಇವನ್ಗದ್ರಲ್ಲಿ ಒಂದು ಕೆಲಸ ಕೊಡಿಸ್ಬೋದಲ್ವಾ? ಹಾಗೆ ಆಗ್ಲಿ. ಅಳಿಯಂದ್ರ ಹತ್ರ ಮಾತಾಡಿ ಕೆಲಸ ಇದ್ರೆ ಹೇಳ್ತೀನಿ. ನೀನ್ ಎಲ್ಲಿ ಯಾವ ಕೆಲಸ ಬೇಕಾದ್ರೂ ಮಾಡು. ನಾನ್ ನಿಂಗೆ ಕೊಡೋ ಕೆಲಸ ಬೇರೆನೇ ಇದೆ. ನಾನು ಅಂದ್ಕೊಂಡಿರೋದು ನಿನ್ನಿಂದಾನೇ ಆಗತ್ತೆ ಅನ್ಸತ್ತೆ. ಆಗ್ಲಿ ಆಗ್ಲಿ. ಸುನಂದ, ಕಾಫಿ ಕೊಡು. ಆಯ್ತು, ತರ್ತೀನ್ರಿ. ಹಾ ಆಯ್ತು ಬಿಡಿ. ಹಾ ಸರಿ. ಕೌಸಲ್ಯ, ಅವನು ತಿನ್ನೋದಿಕ್ಕೇನಾದ್ರೂ ಕೊಟ್ಟು ಕಳಿಸ್ತೀಯಾ? ಹಾ ಕಳ್ಸಿದೀನಿ ಅತ್ತೆ. ಆದ್ರೆ ನಿಟ್ಟುಪವಾಸ ಅಂದಿದ್ನಲ್ಲ, ತಿಂತಾನೋ ಇಲ್ವೋ? ಅವನೊಂದು ಚಿಕ್ಕ ಪೂಜೆ ಸಹಿತ ಮಾಡಲ್ಲ. ಈ ಉಪವಾಸ ಮಾಡೋದಂದ್ರೇನು? ದೇವ್ರ ಹತ್ರ ಏನೋ ಬೇಡ್ಕೊಂಡಿರ್ಬೇಕು ಅತ್ತೆ. ಈ ವ್ರತ ಮುಗಿಯೋ ಹೊತ್ತಿಗೆ ಅವನು ಅಂದ್ಕೊಂಡಿರೋದು ಆದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಇನ್ನು 3 ದಿನ ಏನೂ ತಿನ್ನಲ್ಲ. ಹಲೋ, ಶ್ರೀಯಾನು ಉಪವಾಸದಲ್ಲಿದ್ದಾಳಾ? ಹೌದು ಅಜ್ಜಿ. ಸರಿ, ಈ 3 ದಿವಸ ಎಲ್ಲ ನೀನೇ ನೋಡ್ಕೋಬೇಕು. ಇಡೀ ದಿನ ತಿಂದೇ ಇರ್ತಾರೋ ಏನೋ, ಅವ್ರನ್ನ ಒಪ್ಸಿ ಹಣ್ಣು ಹಾಲು ಕೊಡು. ಹಾಗೆ ಆಗ್ಲಿ ಅಜ್ಜಿ. ಶ್ರೀಯಾಗೇನೂ ತೊಂದರೆ ಇಲ್ಲ. ಪಾಪ, ಅವ್ರ ಪರಿಸ್ಥಿತಿ ಯೋಚನೆ ಮಾಡಿದ್ರೇ ಬೇಜಾರಾಗ್ತಿದೆ. ಹಸ್ವನ್ ಹೇಗೆ ಸಹಿಸ್ಕೋತಿದ್ದಾರೋ ಏನೋ. ಅಯ್ಯೋ, ಯಾರ್ಯಾರೋ ಹೀರೋಯಿನ್ ಆಗ್ತಿದ್ದಾರೆ. ಆದ್ರೆ ನನ್ನಂತ ಚೆನ್ನಾಗಿರೋಳ್ನ ನೋಡು. ಸುಮ್ಮನೆ ಮನೇಲೆ ಕೂತಿದ್ದೀನಿ. ಇವ್ರಿಗೆಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೋತಿಲ್ವಲ್ಲ. ಉಪವಾಸ ಬೇರೆ ಮಾಡ್ತಿದ್ದಾರೆ. ಈ ಶ್ರೀಯಾ ಅಂತ ಏನು ತಲೆಗೆ ಹಾಕೊಳ್ಳಲ್ಲ. ನಾನು ಹೇಳ್ತಿದ್ರೆ ಏನೇನೋ ಮಾತಾಡ್ತಾಳೆ. ಇವ್ರಿಗೆ ಹೇಗೆ ತಿನ್ಸೋದು? ಪುಸ್ತಕ ನಾನು ಬಿಸಿಯ ಉಸಿರು ನೀಡಿ ಪ್ರತಿ ಸಾಲನು
ಏನಕ್ಕ ಮತ್ತೆ ಪೂಜೆ ಶುರು ಮಾಡಿದ್ರಾ? ನಿನ್ ಬಗ್ಗೆ ಏನ್ ಅನ್ಕೋಬೇಕು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ನಾನೇನ್ ಮಾಡಿದ್ನಕ್ಕ? ಇನ್ನೇನ್ ಮಾಡ್ಬೇಕು? ಉಪವಾಸ ಮಾಡ್ತಿದ್ಯಾ ಅಂತ ಹೇಳಿ ನಿನ್ ಪಾಡದ್ ನೀನು ಟೈಮಿಗೆ ಸರಿಯಾಗಿ ಏನ್ ಬೇಕೋ ಅದನ್ನ ತಿಂತಾನೆ ಇದ್ಯಾ. ಆದ್ರೆ ಅವರು ಹೋಗ್ಲಿ, ಏನಾದ್ರೂ ತಿಂದ್ರ ಕುಡಿದ್ರ ಅನ್ನೋದ್ರ ಬಗ್ಗೆ ಆದ್ರೂ ಯೋಚಿಸಿದ್ಯಾ? ಅಯ್ಯೋ ಅಕ್ಕ, ಎಲ್ಲ ಗೊತ್ತಿದ್ರು ಮತ್ತೆ ಅದನ್ನೇ ಮಾತಾಡ್ತಿದ್ಯಲ್ಲ. ನಾನ್ ಯೋಚನೆ ಮಾಡಿದ್ರು ಏನ್ ಪ್ರಯೋಜನ ಹೇಳು? ಅವ್ರು ನನ್ ಮಾತ್ ಕೇಳ್ತಾರಾ? ನಿಜಾನೇ ಬಿಡು, ಅವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ಗೊತ್ತಿದ್ರು ಕೂಡ ಇವಳಿಗೆ ಹೇಳಿ ಏನ್ ಪ್ರಯೋಜನ? ಸರಿ ಬಿಡು, ನೀನ್ಯಾಕೆ ಬಂದ್ಯಕ್ಕ? ಅವ್ರಿಗೋಸ್ಕರನೇ ಬಂದಿದ್ದು. ಆದ್ರೆ ಅವರಲ್ಲಿದ್ದಿದ್ರೆ ನೀನ್ ಹೀಗೆಲ್ ಡ್ಯಾನ್ಸ್ ಮಾಡ್ತಿದ್ದೆ. ಏನಿಲ್ಲ ಬಿಡು, ಈ ವ್ರತ ಆಗೋಷ್ಟರಲ್ಲಾದ್ರೂ ಈ ಡ್ಯಾನ್ಸ್ ಮಾಡೋದನ್ನೆಲ್ಲ ಬಿಡು. ಇಲ್ಲ ಅಂದ್ರೆ ಉಪವಾಸದಲ್ಲಿದ್ರು ಕೂಡ ಚಿಕ್ಕ ಸೊಸೆಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು, ಕದ್ದು ಮುಚ್ಚಿ ಏನಾದ್ರೂ ತಿಂತಿದ್ದಳ ಅಂತ ಮಾತಾಡ್ಕೋತಾರೆ. ಇದನ್ನೆಲ್ಲ ಪಾಲಿಸಿದ್ರೆ ಹೀರೋಯಿನ್ ಯಾವಾಗ ಆಗೋದು? ನಿನಗೇನೆ ಕಮ್ಮಿ ಆಗಿದೆ, ಗ್ಲಾಮರ್ ಇದೆ, ಒಳ್ಳೆ ಫಿಗರು. ಆದ್ರೆ ಇತ್ತೀಚೆಗೇನೆ ಪರ್ಸನಾಲಿಟಿ ಸ್ವಲ್ಪ ಕಮ್ಮಿ ಆಗಿದೆ. ಆದ್ರೂ ಪರವಾಗಿಲ್ಲ. ಆ ಲಂಕೇಶ್ ಹೇಳಿರೋ ಆಲ್ಬಮ್ ರಿಲೀಸ್ ಆಗೋಗ್ಬಿಟ್ರೆ. ಹೌದು, ಆಲ್ಬಮ್ ಅಂದ ತಕ್ಷಣ ನೆನ್ಪಾಯ್ತು, ಲಂಕೇಶ್ ಯಾಕಿನ್ನೂ ಫೋನ್ ಮಾಡಿಲ್ಲ. ಕಾಂಟೆಸ್ಟಲ್ಲಿ ಸೆಲೆಕ್ಟ್ ಆದ್ನೋ ಇಲ್ವೋ? ಹಾಗಾದ್ರೆ ಶೂಟಿಂಗ್ ಯಾವಾಗಿಂದ ಇರುತ್ತೆ? ಮೊದಲೇ ಹೇಳಿಲ್ಲ ಅಂದ್ರೆ ಮ್ಯಾನೇಜ್ ಮಾಡೋದು ಕಷ್ಟ ಅಲ್ವಾ? ಹಲೋ ಹಲೋ. ನಿನ್ ಬಗ್ಗೆನೇ ಯೋಚಿಸ್ತಿದ್ದೆ, ನೀನೇ ಫೋನ್ ಮಾಡ್ದೆ. 100 ವರ್ಷ ಆಯಸ್ಸು. ನೀನ್ ಹೀರೋಯಿನ್ ಆಗೋದ್ರೆ ಆ ಸಂತೋಷಕ್ಕೆ 100 ವರ್ಷ ಏನು, 1000 ವರ್ಷ ಬೇಕಾದ್ರೂ ಬದುಕ್ತೀನಿ. ಅಯ್ಯೋ, ಆಗೋದು ಅಂದ್ರೇನು? ನೀನ್ ಹೀರೋಯಿನ್ ಆಗಿದ್ಯಾ? ಅಂದ್ರೆ ಸೆಲೆಕ್ಟ್ ಆದ್ನಾ? ನೀನ್ ಸೆಲೆಕ್ಟ್ ಆಗಲ್ಲ ಅಂದ್ರೇನು ಶ್ರೇಯಾ? ನಿನ್ ವಿಡಿಯೋ ನೋಡಿ ಇಲ್ಲೆಲ್ರೂ ಫ್ಲಾಟ್ ಆದ್ರು. ನಿಜಾನಾ? ನಿಜ ಕ್ಯೂಟಿ. ಇನ್ಮೇಲೆ ನಿನ್ನ ಯಾರು ನಿಲ್ಸಕ್ಕಾಗಲ್ಲ. ಅನ್ಸ್ಟಾಪಬಲ್. ಆದಷ್ಟು ಬೇಗ ರಿಹರ್ಸಲ್ ಸ್ಟಾರ್ಟ್ ಮಾಡೋಣ. ರೆಡಿಯಾಗಿರೋ. ಹಲೋ ಮಗಳೇ ವೈದೇಹಿ, ನಾನಮ್ಮ. ಅಪ್ಪ ನೀವಾ? ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಅಳಿಯಂದ್ರ ಹತ್ರ ಮಾತಾಡೋಣ ಅಂತ ಫೋನ್ ಮಾಡಿದೆ. ಸ್ವಲ್ಪ ಅವ್ರನ್ನ ಕರಿತೀಯಾ? ಹಾ ಸರಿ ಅಪ್ಪ, ನೀವ್ ಲೈನಲ್ಲೇ ಇರಿ. ಶ್ರೇಯಾ ಅವ್ರೆಲ್ಲಿ? ಗೊತ್ತಿಲ್ಲಕ್ಕ. ಅಯ್ಯೋ, ಅಪ್ಪ ಫೋನ್ ಮಾಡಿದ್ದಾರೆ, ಮಾತಾಡ್ಬೇಕಂತೆ. ಲೈನಲ್ಲಿದ್ದರೆ ನೀನಾದ್ರೂ ಹೋಗಿ ಮಾತಾಡು. ಅಯ್ಯೋ, ನನ್ ಕೈಲಾಗಲ್ಲಕ್ಕ. ಮತ್ತೆ ಏನಾದ್ರೂ ಕ್ಲಾಸ್ ತಗೋತಾರೆ. ಆದ್ರೂ ಲ್ಯಾಂಡ್ ಲೈನಿಗೆ ಯಾಕೆ ಮಾಡಿದ್ರು? ಅವ್ರ ಮೊಬೈಲ್ ಫೋನ್ಗೆ ಮಾಡ್ಬೋದಿತ್ತಲ್ಲ. ಹೋಗಕ್ಕ, ಹೋಗಕ್ಕ. ಅಪ್ಪ ಅಳಿಯಂದ್ರು ಬಂದ್ರೇನಮ್ಮ? ಇಲ್ಲ ಅಪ್ಪ, ಅವರು ಎಲ್ಲೂ ಕಾಣಿಸ್ತಾ ಇಲ್ಲ. ಅವ್ರ ಮೊಬೈಲಿಗೆ ಕಾಲ್ ಮಾಡಿ. ಮೊದಲು ಮೊಬೈಲ್ಗೆ ಫೋನ್ ಮಾಡೋದಮ್ಮ, ಅಲ್ಲಿ ತಗೊಳ್ಳಿಲ್ಲ ಅಂತ ಲ್ಯಾಂಡ್ಲೈನಿಗೆ ಫೋನ್ ಮಾಡಿದೆ. ಸರಿ, ಮತ್ತೆ ಮಾಡಿ ನೋಡ್ತೀನಿ. ಅಮ್ಮನ ಜೊತೆ ಮಾತಾಡ್ತೀಯಾ? 1 ನಿಮಿಷ ತಗೋ, ಮಾತಾಡು. ಅಮ್ಮ ವೈದೇಹಿ. ಅಮ್ಮ ಹೇಗಿದ್ಯಾ? ಹೇಗಿದ್ಯಾ ಅಂತ ಅಲ್ಲ ಅಮ್ಮ, ಇನ್ನು ಯಾಕಿದ್ಯಾ ಅಂತ ಕೇಳು. ಏನಾಯ್ತಮ್ಮ? ಯಾಕೆ ಹಾಗೆ ಮಾತಾಡ್ತಿದ್ಯಾ? ಅಮ್ಮ ವೈದೇಹಿ, ತಪ್ಪು ಮಾಡ್ಬಿಟ್ಟಮ್ಮ.
ನಿಮ್ಮ ಅಜ್ಜಿ ಮಾತನ್ನು ಕೇಳಿ ನಿನ್ನ ಸಂಬಂಧನ ಮುರಿಯೋ ಪ್ರಯತ್ನ ಮಾಡಿದೆ. ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಮ್ಮ. ನನ್ನನ್ನು ಕ್ಷಮಿಸ್ಬಿಡಮ್ಮ.